ವಿಕೋಪಕ್ಕೆ ಹೋದಾಗ, ಇನ್ನೇನು ಬಹಳ ಜಗಳವೇ ಆಗ್ತದೆ ಎನ್ನುವ ಸಂದರ್ಭದಲ್ಲಿ ಮೌನದಿಂದ ಆಡಿದ್ದನ್ನು ಅಂದದ್ದನ್ನು ಸಹಿಸಿದ್ದಕ್ಕೆ ನಡೆಯಬೇಕಾದ ದೊಡ್ಡ ಕಲಹವನ್ನು ತಪ್ಪಿಸಿದ್ದಿರತ್ತೆ. ಹೌದು ಅಲ್ವೋ ಹೇಳಿ? ಬಹಳ ದೊಡ್ಡ ಜಗಳ ಆಗತ್ತೆ. ಒಂದು ಮಾತಿಗೆ ನಾನು ಪ್ರತಿಯಾಗಿ ಉತ್ತರ ಕೊಟ್ರೆ ಆಯ್ತು, ಏನೋ ಸಿಟ್ಟಿನಲ್ಲಿದ್ದಾರೆ ಪಾಪ, ಇನ್ನೊಂದೆರಡು ಅಂದುಬಿಡ್ಲಿ, ಕೇಳಿಬಿಟ್ಟು ಸುಮ್ಮನೆ ಇದ್ರೆ ಆಯ್ತು ಅಂತ ಸುಮ್ಮನೆ ಇದ್ರೆ ದಾಟಿ ಹೋಗುತ್ತೆ. ಸ್ವಲ್ಪ ಹೊತ್ತಿಗೆ ಯಾರು ನಿಮ್ಮನ್ನ ಬೈತಾ ಇದ್ರೋ, ಹೊಡೆಯೋದಕ್ಕೆ ಬಂದಿದ್ರೋ, ಅವರೇ ನಿಮ್ಮನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಸಂದರ್ಭ ಬರ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸಹನಶೀಲತೆಯನ್ನು ನಾವು ತೋರಬೇಕಾಗ್ತದೆ, ತಾಳ್ಮೆಯಿಂದ ಇರಬೇಕಾಗತ್ತೆ. ನನಗೆ ಯಾರೂ ಏನೂ ಅನ್ನಲೇಬಾರದು ಎಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲೇಬಾರದು. ಯಾಕೆ ಇನ್ನೂ ನನಗೆ ಯಾರೂ ಏನೂ ಅಂದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಹೋಗಬೇಕು. ಆಗ